ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನೋಡ್ದಂಗೆ ಸ್ವಲ್ಪ ಕಿಚನ್ ಐಟಮ್ಸು, ನೆಸೆಸರಿ ಐಟಮ್ಸ್ ಅಂತಲೇ ಹೇಳ್ಬೋದು, ಅದನ್ನು ಶೇರ್ ಮಾಡ್ತಿದ್ದೀನಿ. ಯಾಕೆಂದರೆ ಕೆಲವೊಂದು ಐಟಮ್ಸು ಯಾಕೆ ಯೂಸ್ ಮಾಡೋಕ್ಕಾಗಲ್ಲ, ಯಾಕೆ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ಫುಲ್ ವಿಡಿಯೋನ ನಾನು ಶೇರ್ ಮಾಡ್ತೀನಿ. ಸೊ ಕೊನೆ ತನಕ ನೋಡಿ. ಆ್ಯಂಡ್ ಎಲ್ಲದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಥ್ರೂ ದಟ್ ಲಿಂಕ್ ನೀವು ಬೈ ಮಾಡಬಹುದು. ಸೊ ಮುಂಚೆ ಇದ್ದಿದ್ದು ಇದೇ ಬೇರೆ, ಇವಾಗ ಕಾಲ ಚೇಂಜ್ ಆಗುತ್ತಲ್ಲ, ಆ ಥರ ಚೇಂಜ್ ಆಗ್ತಿರ್ಬೇಕು ಅಂತಲೇ ಹೇಳ್ತಾರೆ ಏನೋ ಹೇಳ್ಬೋದು, ಅದನ್ನೇ ಇರೋದು ಕೂಡ. ಸೊ ಒಂದೊಂದು ಐಟಮ್ಸ್ನ ಆವಾಗ ಏನೂ ಇರಲಿಲ್ಲ, ಯೂಸ್ ಮಾಡುವಂಥ ಪರಿಸ್ಥಿತಿ ಇತ್ತು, ಮಾಡಲೇಬೇಕಾಗಿತ್ತು. ಸೊ ಇವಾಗೇನು ಆ ಥರ ಇಲ್ಲ, ಒಂದಕ್ಕೊಂದು ಈಗ ಇದಿಲ್ಲ ಅಂದರೆ ಇನ್ನೊಂದಿಲ್ಲ ಅಂದರೆ ಇನ್ನೊಂದು ಅನ್ನೋ ಥರ ಆಪ್ಷನ್ಸ್ ಇದೆ. ಸೊ ಆಪ್ಷನಲ್ಲಿ ನಾವು ಒಳ್ಳೆ ಹೆಲ್ತ್ ಕೂಡ ಮೇಂಟೈನ್ ಮಾಡ್ಬೋದು. ನಮ್ಮ ಬಾಡಿ ಬೇಕಾಗಿರ್ತಕ್ಕಂಥ ಹೆಲ್ತಲ್ಲಿ ನಮಗೆ ನಾವೇ ಮಾಡ್ಕೊಳ್ಳೋಂಥ ಕೆಲವು ತಪ್ಪುಗಳಿಂದ ಸೊ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಹೆಲ್ತಲ್ಲಿ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ. ಸೊ ಕೊನೆ ತನಕ ವಿಡಿಯೋ ನೋಡಿ. ಮೊದಲನೇದಾಗಿ ಚಾಪಿಂಗ್ ಬೋರ್ಡ್ನ ತೋರಿಸ್ತಾ ಇದ್ದೀನಿ, ಸ್ಟೀಲ್ದಿದು. ಸೊ ಸ್ಟೀಲಿ ಯಾಕೆ ತೋರಿಸ್ತಿದ್ದೀನಿ, ಯಾವ ಥರ ಇದೆ, ನಾವು ಇದನ್ನು ಫಿಕ್ಸ್ ಮಾಡ್ಕೋಬೋದು. ಸ್ಲ್ಯಾಬಿಗೆ ಫಿಕ್ಸ್ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೋಬೋದು. ಇದು ವೆಜಿಟೇಬಲ್ ಕಟ್ ಮಾಡೋದಕ್ಕೆ ಅಲ್ಲ, ಆ್ಯಂಡ್ ಚಪಾತಿ ಲಟ್ಸೋದಕ್ಕೂ ಆಗುತ್ತೆ. ಪೂರಿ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ನೀವೇನಾದರೂ ರೊಟ್ಟಿ ಮಾಡ್ತೀರಾ ಅಂದರೆ ರೊಟ್ಟಿಗೂ ಕೂಡ ಯೂಸ್ ಆಗುತ್ತೆ ಇದು. ಈಗ ಇದ್ರ ರೊಟ್ಟಿ, ಜೋಳದ ರೊಟ್ಟಿ ಎಲ್ಲ ಮಾಡ್ತೀನಿ ಅಂತ ಮಾಡ್ತಾರಲ್ವ, ಕೈ ತಟ್ಟದ ಆ ಥರದ್ದೆಲ್ಲ, ಅದಕ್ಕೂ ಕೂಡ ಯೂಸ್ ಆಗುತ್ತೆ. ಆ್ಯಂಡ್ ವೆಜಿಟೇಬಲ್ ಮತ್ತು ಇದು ಚಪಾತಿ ಲಟ್ಸೋಕ್ಕೂ ಆಗುತ್ತೆ. ಯಾಕೆ ನಾವು ಈಗ ಅಟ್ರಾಕ್ಷನ್ ಆಗುವಂಥದ್ದು ಪ್ಲಾಸ್ಟಿಕ್ ಐಟಮ್ಸ್ಗೆ ನಾವು ಅಟ್ರಾಕ್ಟ್ ಆಗ್ತೀವಿ, ಬಿಕಾಸ್ ಏನಂದರೆ ಅದರಲ್ಲಿ ಡಿಸೈನ್ಸ್ ಇರುತ್ತೆ, ಕಲರ್ಸ್ಗಳು ಕೂಡ ಚೆನ್ನಾಗಿರುತ್ತೆ. ಬಟ್ ಅದು ಕಟ್ ಮಾಡ್ತಾ ಅದರಲ್ಲಿರೋ ಪ್ಲಾಸ್ಟಿಕ್ಕು ನಮ್ಮ ಹೊಟ್ಟೆ ಒಳಗಡೆ ಹೋಗಿ ಕ್ಯಾನ್ಸರ್ ಆಗೋ ಚಾನ್ಸಸ್ ಇರುತ್ತೆ. ಕ್ಯಾನ್ಸರ್ ಬರುತ್ತೆ ಕೂಡ. ನೀವು ಬೇಕಾದ್ರೆ ಗೂಗಲಲ್ಲಿ ಚೆಕ್ ಮಾಡಿ, ಏನೇ ಮಾಡಿ ಪ್ಲಾಸ್ಟಿಕ್ ತಿಂದರೆ ಏನು ಪ್ರಾಬ್ಲಮ್ಸ್ ಆಗುತ್ತೆ ಏನು ಅನ್ನೋದೆಲ್ಲ ಅಲ್ಲಿ ಕೊಟ್ಟಿರ್ತಾರೆ. ಗೂಗಲ್ ಅಂತಲ್ಲ, ಡಾಕ್ಟರ್ಸ್ ಕೂಡ ಅದನ್ನೇ ಹೇಳೋದು. ಸರಿ ಅಂತ ಹೇಳ್ಬಿಟ್ಟು ನಾವೇನು ಕಟ್ ಮಾಡ್ತೀವಿ, ಕಟ್ ಮಾಡಿದಾಗ ಲೈನ್ಸ್ ಬಂದು ಆ ವೆಜಿಟೇಬಲ್ ಒಳಗಡೆ ಪ್ಲಾಸ್ಟಿಕ್ಗಳು ಹೋಗಿ ನಮ್ಮ ಹೊಟ್ಟೆ ಒಳಗೆ ಸೇರುತ್ತೆ. ಹೊಟ್ಟೆ ಒಳಗೆ ಹೋಗೋದ್ರಿಂದ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸರಿ, ಪ್ಲಾಸ್ಟಿಕ್ ಬೇಡ, ಮರದ ತೊಗೋತೀನಿ ಅಂತ ಯೋಚನೆ ಮಾಡ್ಬೋದು ನೀವು. ಮರದ್ದೂ ಕೂಡ ಪ್ರಾಬ್ಲಮ್ಮೇ. ಯಾಕೆಂದರೆ ಮರನ ನಾವು ಕಟ್ ಮಾಡಾದಮೇಲೆ ವಾಶ್ ಮಾಡಿರ್ತೀವಿ, ಒಂದೊಂದು ಸರಿ ಇಲ್ಲಾಂದರೆ ಹಾಗೆ ಬಿಟ್ಟಿರ್ತೀವಿ. ಆ ವಾಶ್ ಆದಾಗ ಏನಾಗುತ್ತೆ, ಅದ್ರಲ್ಲಿ ಫಂಗಸ್ ಆಗುತ್ತೆ. ಸೊ ಅದು ಕೂಡ ನಮ್ಮ ಹೊಟ್ಟೆ ಒಳಗೆ ಹೋಗಿ ಈಸ್ಟ್ ಥರ ಫಂಗಲ್ ಇನ್ಫೆಕ್ಷನ್ಗಳ ಬಾಡಿ ಒಳಗಡೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಟ್ಸ್ ಅವಾಯ್ಡ್. ಪ್ಲಾಸ್ಟಿಕ್ ಆಗಿರ್ಬೋದು ಅಥವಾ ವುಡ್ ಆಗಿರ್ಬೋದು, ಎರಡನ್ನೂ ಅವಾಯ್ಡ್ ಮಾಡಬೇಕಾಗತ್ತೆ. ಸೊ ನೀವು ನೋಡ್ತಿರ್ಬೋದು, ಇಲ್ಲೊಂದು ವುಡ್ಡದನ್ನು ವಿಡಿಯೋನ ಆ್ಯಡ್ ಮಾಡ್ತೀನಿ ನೋಡಿ. ಫಸ್ಟು ಪ್ಲಾಸ್ಟಿಕಲ್ಲಿ ಹೇಗೆ ಪ್ರಾಬ್ಲಮ್ ಇರುತ್ತೋ ಹಾಗೆ ವುಡ್ಡಲ್ಲೂ ಕೂಡ ಇರುತ್ತೆ. ಈ ಬ್ಲ್ಯಾಕ್ ಥರ ಏನಾಗಿದೆ, ನಾವು ವಾಶ್ ಮಾಡಿ ಇಟ್ಟಾಗ ಅದು ಒಣಗ್ದೇ ಬ್ಲ್ಯಾಕ್ ಫಂಗಸ್ ಥರ ಆಗಿರುತ್ತೆ. ಅದನ್ನು ಮೊಟ್ಟೆ ಒಳಗೆ ಹೋಗಿ ಇದಾದಾಗ ಇನ್ಫೆಕ್ಷನ್ ಆಗಿರುತ್ತೆ. ಇದರಲ್ಲೂ ಲೈನ್ಸ್ ಎಲ್ಲ ಇದೆ ನೋಡಿ, ಆ ಇನ್ಫೆಕ್ಷನ್ ಅದರಿಂದನೇ ಬರೋಕ್ಕಾಗತ್ತೆ. ಫಂಗಸ್ಸು ಯಾವ ಥರ ಎಷ್ಟು ಬ್ಲ್ಯಾಕ್ ಆಗಿದೆ. ಅದಕ್ಕೋಸ್ಕರ ಬೆಟರ್ ದೆನ್ ದಿಸ್ ಸ್ಟೀಲ್ ಈಸ್ ಅ ಬೆಸ್ಟ್ ಅಂತಲೇ ಹೇಳ್ಬೋದು. ಮುಂಚೆಲ್ಲ ಇದೇ ಇದ್ದಿದ್ದು, ಜನಗಳು ಶೋ ಅಪ್ ಮಾಡೋದಕ್ಕೋಸ್ಕರ, ಶೋಗಳು ಮತ್ತು ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ಏನೇನೋ ಮಾಡ್ತಿದ್ದಾರೆ. ಸೊ ದಯವಿಟ್ಟು ನಮ್ಮ ಹೆಲ್ತನ್ನ, ನಿಮ್ಮ ಹೆಲ್ತನ್ನ ನಾವೇ ಕಾಪಾಡ್ಕೋಬೇಕು ಹೊರತು ಬೇರೆ ಯಾರೂ ಕಾಪಾಡ್ಕೊಳ್ಳಲ್ಲ. ನಾವು ಕಾಪಾಡಿಕೊಂಡು ಮನೆಯವ್ರನ್ನೂ ಕಾಪಾಡ್ಬೋದು. ಸೊ ಇದು ಒಂದು ವೆಜಿಟೇಬಲ್ ಕಟ್ಟರು ಹೆಲ್ಪ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸೊ ನೀವು ಇದ್ರದ್ದಾದರೆ ಮರದಾಗಲಿ ಅಥವಾ ಅದರದ್ದು ಕಟ್ ಆಗುತ್ತೆ ಅಥವಾ ಆ ಥರ ಆಗುತ್ತೆ, ಮತ್ತು ಪ್ಲಾಸ್ಟಿಕ್ದು ಕೂಡ ಹಾಳಾಗುತ್ತೆ ಅಂತ ಇದು ಮಾಡ್ಬೋದು. ನೀವೇನಾದ್ರು ಇಲ್ಲ ನಮಗೆ ಪ್ಲಾಸ್ಟಿಕ್ ಅಂದರೆ ಇದು ವರ್ತ್ ಇಟ್. ಒಂದು ಸರಿ ಪೇ ಮಾಡಿದ್ರೆ ನಿಮಗೆ ಅಂಟಿಲ್ ನೀವು ತುಂಬ ವರ್ಷ ಯೂಸ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಸ್ಟೀಲ್ ಯಾವುದೇ ಥರದ ಸ್ಟೀಲ್ ಪಾತ್ರೆಗಳನ್ನ, ಕಬ್ಬಿಣದ ಪಾತ್ರೆಗಳನ್ನ ನೀವು ಎಷ್ಟು ವರ್ಷನಾದರೂ ಕೂಡ ಯೂಸ್ ಮಾಡ್ಬೋದು. ಮಸ್ಟ್ ಬೈ ದಿಸ್ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ. ವೆಜಿಟೇಬಲ್ ಕಟರ್ ಅಂತ ಹೇಳ್ಬಿಟ್ಟು ವೆಜಿಟೇಬಲ್ ಚಾಪರ್ ಬೋರ್ಡ್ ಅಂತ ಹಾಕಿರ್ತೀನಿ, ಚಾಪಿಂಗ್ ಬೋರ್ಡ್ ಅಂತೇಳಿ. ಸೊ ಬೈ ಮಾಡಿ, ತುಂಬಾ ಫುಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ವರ್ತ್ ಇಟ್ ಮನಿ, ವರ್ತ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ನಾನು ಕಾಫಿ ಗ್ಲಾಸಿಗೆ ಬರ್ತೀನಿ. ಸೊ ಇದು ನಾನು ಬೈ ಮಾಡಿರೋ ಕಾಫಿ ಗ್ಲಾಸ್. ನೀವು ಯಾಕೆ ಇವಾಗ ತುಂಬ ಫ್ಯಾಷನ್ ಇದೆ ಅಂದರೆ ಇದು ಇರ್ಬೋದು, ಏನೋ ಗ್ಲಾಸ್ ಐಟಮ್ಸ್ ಆಗಿರ್ಬೋದು, ಕಾಕ್ರಿ ಐಟಮ್ಸ್ ಆಗಿರ್ಬೋದು, ಅದೆಲ್ಲ ಬಂದಿದೆ, ಸ್ಟೈಲಿಶಾಗಿ ಕಾಣುತ್ತೆ, ಅದನ್ನು ಕುಡಿಬೋದು ಅಂತ ಯೋಚನೆ ಮಾಡ್ಬೋದು. ಹೌದು, ನಾನು ಕೂಡ ಹಾಗೆ ಮಾಡ್ತಿದ್ದೆ. ಸೊ ಅದರಲ್ಲಿ ಏನಾಗುತ್ತೆ, ಈ ಹ್ಯಾಂಡಲ್ ಕಟ್ಟಾದಾಗ ಮತ್ತೆ ನಾವು ರೀಯೂಸ್ ಮಾಡೋಕ್ಕಾಗಲ್ಲ, ಅದನ್ನು ಎಸಿಬೇಕಾಗತ್ತೆ. ಆ್ಯಂಡ್ ಒಂದೊಂದು ಏನಾದರೂ ಓಲ್ಸ್ ಆಗಿರುತ್ತೆ ಗೊತ್ತಿರಲಿ. ಈ ಕಡಿಮೆ ಪ್ರೈಸಿಗೆ ಅಂತೇಳಿ ನಾವು ತರ್ತೀವಿ. ನಾನು ಯೂಸ್ ಮಾಡಿದ್ದೀನಿ ಮೊದಲು. ಸೊ ಅದಕ್ಕೋಸ್ಕರ ನಿಮಗೆ ಥ್ರೂ ದ ಸ್ಟೋರಿನ ಹೇಳ್ತಿದ್ದೀನಿ ಹೊರತು ಇಲ್ಲ ನೀವು ಬೈ ಮಾಡಿ ಅಂತೇಳಿ ಈ ಪ್ರಾಡಕ್ಟ್ ಚೆನ್ನಾಗಿದೆ ಅಂತೇಳಿ ಇಟ್ಬಿಡ್ಬೋದು. ಬಟ್ ಯಾಕೆ ಏನು ಅನ್ನೋದನ್ನು
ಹೇಳಬೇಕಂತೇಳಿ ಹೇಳ್ತಿದ್ದೀನಿ. ಸೊ ಅಲ್ಲಿ ಹೋಲ್ಸ್ ಆಗಿರುತ್ತೆ. ನೀವು ಆ ಕಾಫಿಗೆ ಹಾಕ್ದಾಗ ಬಬಲ್ಸ್ ಬರುತ್ತೆ. ಅಬ್ಸರ್ವ್ ಮಾಡಿ, ನೀವು ಸ್ಟಾರ್ಟಿಂಗ್ ಏನಾದರೂ ತಂದಾಗ ಕಡಿಮೆ ಪ್ರೈಸಿಂದು ಕಡಿಮೆಗೆ ಹಾಕಿರ್ತಾರೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಹಾಟ್ ವಾಟರ್ ಹಾಕಿ, ಕಾಫಿ ಏನೋ ಹಾಕಕ್ಕೆ ಹೋಗ್ಬಿಡಿ, ಹಾಟ್ ವಾಟರ್ ಹಾಕಿ, ಕಾಫಿಲೂ ಗೊತ್ತಾಗುತ್ತೆ, ಹಾಟ್ ವಾಟರ್ ಹಾಕಿ ಬಬಲ್ಸ್ ಬರ್ತಾ ಹೋಗುತ್ತೆ ಅದರಲ್ಲಿ. ಸೊ ಅದು ಹೋಲ್ಸ್ ಆಗಿರುತ್ತೆ ಒಳಗಡೆ, ನಮಗೆ ಗೊತ್ತಾಗಲ್ಲ. ಅದ್ರ ಒಳಗಡೆನೂ ಏನಾದರೂ ಕೆಮಿಕಲ್ಸ್ ಮಿಕ್ಸ್ ಮಾಡಿದರೆ ಮೇಲ್ ಕಾಣಲ್ಲ, ಒಳಗಡೆನೂ ಕೂಡ ಕೆಮಿಕಲ್ಸ್ ಇರುತ್ತೆ. ಮಿಕ್ಸ್ ಆದಾಗ ನಮ್ಮ ಬಾಡಿಗೇನು ಕೂಡ ಅದು ಹೆಲ್ತ್ ಒಂದು ಇದು ಅಂತ ಹೇಳ್ಬೋದು. ಆ್ಯಂಡ್ ಕಟ್ಟಾದಾಗ 6 ಪೀಸ್ ತಂದಿರ್ತೀವಿ, ಕಟ್ಟಾದಾಗ ಹ್ಯಾಂಡಲ್ಲು ಸೊ 5 ಪೀಸ್, 1 ಪೀಸ್ನ ತೆಗೆದಿಟ್ಬಿಟ್ಟು 5 ಪೀಸಸ್ ಇಟ್ಕೋಬೇಕಾಗತ್ತೆ, 2 ಪೀಸಸ್ ಇಟ್ಕೋಬೇಕಾಗುತ್ತೆ, ಲಾಸ್ಟಿಗೆ 1 ಪೀಸಿಗೆ ಬರ್ತೀವಿ. ಸೊ ಹೊಡೆದಾಕಿ ತೊಗೊಂಬರ್ತೀವಿ. ಇವಾದರೆ ಅಟ್ಲೀಸ್ಟ್ ತೂಕಕ್ಕಾದರೂ ಹೋಗ್ತವೆ. ಲಾಸ್ಟಿಗೆ ನಾವು ಬೋರ್ ಹಿಡಿದಾಗ ತೂಕಕ್ಕಾದರೂ ಹೋಗ್ತವೆ. ಅದಕ್ಕೋಸ್ಕರ ನಾವು ಇದನ್ನು ಬೈ ಮಾಡ್ಬೋದು, ಮನಿ ಸೇವ್ ಮಾಡೋದಕ್ಕೆ ಅಂತಲೂ ಕೂಡ ಹೇಳ್ಬೋದು. ಇವಾಗಿನ ಇದರಲ್ಲಿ ಮನಿನೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಎಷ್ಟೊಂದು ಮನಿ ಕೊಟ್ಟು ಸಾಕೋ ಪ್ಲೇಸ್ ಆಗಿರ್ಬೋದು ಆ ಥರದಕ್ಕೆಲ್ಲ. ಸೊ ಇದನ್ನು ನೀವು ಬೈ ಮಾಡಿದ್ರೆ ಮಸ್ಟ್ ಬೈ ಅಂತಲೇ ಹೇಳ್ಬೋದು. ಸೊ ಯೂಸ್ಫುಲ್ ಪ್ರಾಡಕ್ಟು. ಕಾಫಿ ಗ್ಲಾಸ್ಗೆ ಒಳಗಡೆ ಈ ಥರ ಇರುತ್ತೆ. ಆ್ಯಂಡ್ ಮುಂಚೆ ಎಲ್ಲ ಪ್ಲೇನ್ ಬರ್ತಾಯಿತ್ತು. ಸೊ ಇವಾಗ ನೋಡ್ತಿರ್ಬೋದು ಇಲ್ಲಿ ಡಿಸೈನ್ಸ್ಗಳಿದೆ, ಕಾಣ್ತಿದೆ ಅನ್ಕೋತಿದ್ದೀನಿ, ಡಿಸೈನ್ ಫ್ಲವರ್ ಥರದ್ದು. ಈ 2 ಸೈಡ್ ಕೂಡ ಇದೆ. ಸೊ ಈ ಕಡೆ ಒಂದು. ಸೊ ಹ್ಯಾಂಡಲ್ ಕೂಡ ಇದೆ. ನಿಮ್ಗೆ ಇದರಲ್ಲಿ ಆಪ್ಷನ್ಗೆ ಲಿಂಕ್ ಪ್ರೆಸ್ ಮಾಡ್ತಿರಲ್ವಾಗ ಆಪ್ಷನ್ಗೆ ಸ್ವೈಪ್ ಮಾಡಿ. ಈ ಥರ ಸ್ವೈಪ್ ಮಾಡಿದಾಗ ನಿಮಗೆ ತುಂಬಾ ವೆರೈಟೀಸ್ ಇರೋ ಇದು ಅಂದರೆ ಡಿಸೈನ್ಸ್ ಇರೋದನ್ನು ನಾನು ಹಾಕಿರ್ತೀನಿ. ನೀವು ಯಾವ್ದು ಬೇಕು ಅದನ್ನು ಚೂಸ್ ಮಾಡ್ಬೋದು. ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ನಾನು ಯಾಕೆ ಹೇಳ್ತೀನಿ ನಿಮಗೆ ಅಂದರೆ, ನೀವು ಲಿಂಕ್ನೂ ಕೂಡ ಕೇಳಿ, ನಾನು ನಿಮಗೆ ಲಿಂಕ್ನ ಕಳಿಸ್ತೀನಿ. ಸೊ ಯಾವುದಾದ್ರೂ ಪರ್ಸ್ನಲಿ ನಿಮ್ಗೆ ಇಷ್ಟ ಆದರೆ, ಇಲ್ಲ ನೀವು ಹಂಗೆ ಡೈರೆಕ್ಟಾಗಿ ಹೋಗಿ ಬೈ ಮಾಡ್ತೀನಿ, ಡೈರೆಕ್ಟಾಗಿ ನಾನು ಲಿಂಕ್ ಬೇಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಾನು, ನೀವು ಅದನ್ನು ಕೂಡ ಹೋಗಿ ಚೆಕ್ ಮಾಡ್ಬೋದು ಯಾವ್ಯಾವ ಥರ ಇರುತ್ತೆ. ಏನು ಜಾಸ್ತಿ ಏನೂ ಇಲ್ಲ ಈ ಪ್ರೈಸಸ್ಗಳೆಲ್ಲ, ಎಲ್ಲ ಒಂದು 300 ಒಳಗಡೆನೇ ಇರುವಂಥ ಐಟಮ್ಸ್ಗಳೇ ಅಂತ ಹೇಳ್ಬೋದು. ಸೊ ಅವುಗಳಿಗೆ ತುಂಬಾ ಜಾಸ್ತಿ ಕೊಡ್ತಾ ಇರ್ತೀವಿ, ಆ ಥರ ಆಗುತ್ತೆ. ಸೊ ಅದಕ್ಕೋಸ್ಕರ ಸ್ಟೀಲ್ನ ನಾನು ಯೂಸ್ ಮಾಡ್ತಿದ್ದೀನಿ ಇವಾಗ. ಇನ್ನೂ ಒಂದು ಬಂದು ಪ್ಲೇಟ್ಸಲ್ಲೂ ಅಷ್ಟೇ, ಪ್ಲಾಸ್ಟಿಕ್ ಆಗಿರ್ಬೋದು, ಕಾಕ್ರಿ ಆಗಿರ್ಬೋದು, ಆ ಥರದ್ದೆಲ್ಲನೂ ಕೂಡ ಕೆಮಿಕಲ್ಸ್ ಮಿಕ್ಸ್ ಮಾಡಿರ್ತಾರೆ. ಅದರಲ್ಲೂ ನಾವು ಬಿಸಿ ಹಾಕ್ಕೊಂಡು ತಿಂದಾಗ ಏನಾಗುತ್ತೆ, ಆ ಪ್ಲಾಸ್ಟಿಕ್ ಏನಾಗುತ್ತೆ ಅಬ್ಸರ್ವ್ ಮಾಡುತ್ತೆ ಬಿಸಿ ಊಟನ, ಅದು ಮೆಲ್ಟ್ ಆಗುತ್ತೆ. ಪ್ಲಾಸ್ಟಿಕ್ ಆಗಿರ್ಬೋದು, ಇನ್ನೊಂಥರ ಏನೇನೋ ಪ್ರಾಡಕ್ಟ್ ಎಲ್ಲ ಇವಾಗ ಬಂದಿದೆ, ಸಿಲಿಕಾನು ಸಮಥಿಂಗ್ ಏನೇನೋ. ಸೊ ಅದೆಲ್ಲ ನಮ್ಮ ಹೊಟ್ಟೆ ಒಳಗೆ ಹೋಗಿ ನಮಗೇನೆ ಪ್ರಾಬ್ಲಮ್ ಮಾಡುತ್ತೆ. ಅದಕ್ಕೆ ಅಂತಲೂ ಕೂಡ ಹೇಳ್ಬೋದು, ಇಲ್ಲ ನಾನಿವಾಗ ಡಯಟ್ ಮಾಡ್ತಿರೋದ್ರಿಂದ ನಮಗೆ ಪೋಷಣೆ ಬೇಕಾದಾಗ ಸಾಂಬಾರು, ಪಲ್ಯ, ಮೊಸರು, ಅನ್ನ, ಸಾಂಬಾರು ಎಲ್ಲ ಒಂದರಲ್ಲೇ ಹಾಕ್ಕೊಂಡ್ಬಿಡ್ಬೋದು. ಸ್ಟೀಲ್ ಪ್ಲೇಟ್ಸಲ್ಲೂ ಕೂಡ ತುಂಬ ವೆರೈಟೀಸ್ ಇರುತ್ತೆ. ಸೊ ನೀವು ರೌಂಡ್ ಪ್ಲೇಟ್ ಆದರೂ ನೀವು ಬೈ ಮಾಡ್ಬೋದು, ಅಥವಾ ಒಳ್ಳೆಯದನ್ನು ಬೈ ಮಾಡಿ ಅಷ್ಟೇ. ಸೊ ಪ್ಲಾಸ್ಟಿಕ್ ಪ್ಲೇಟ್ಗಳನ್ನ ಬೈ ಮಾಡಿಕೊಂಡು ಡಿಸೈನಾಗಿ ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ನೀವು ಹೋದರೆ ನಿಮ್ಮ ಹೆಲ್ತಿಗೆ ನೀವೇ ಜವಾಬ್ದಾರು. ನನ್ನ ಹೆಲ್ತಿಗೆ ನಾನೇ ಜವಾಬ್ದಾರ. ಹಾಗೆ ನನ್ನ ಮನೇಲಿರೋರನ್ನು ನಾನು ಹಾಗೆ ಸೇಫಾಗಿ ನೋಡ್ಕೋಬೇಕಲ್ವ. ಸೊ ಹಾಗಾಗಿ ಎಲ್ಲದನ್ನು ಒಳ್ಳೆ ಪ್ರಾಡಕ್ಟ್ಗಳನ್ನೇ ನಾನು ಈ ನಡುವೆ ಚೂಸ್ ಮಾಡ್ತಾಯಿದ್ದೀನಿ. ಮುಂಚೆ ಗೊತ್ತಿರಲಿಲ್ಲ, ಬೈ ಮಾಡಿದ್ದೆ. ಇವಾಗೆಲ್ಲ ಗೊತ್ತಿದ್ದು ನಾವು ತಪ್ಪು ಮಾಡೋಕ್ಕೆ ಹೋದರೆ ಅದಕ್ಕೆ ಕ್ಷಮೆ ಇಲ್ಲ. ಆ್ಯಂಡ್ ಏನು ಹೇಳ್ತಾರೆ, ಅದಕ್ಕೆ ವ್ಯಾಲ್ಯೂನೇ ಇಲ್ಲ ಅಂತ ಹೇಳ್ಬೋದು. ಸೊ ನಾನಿಲ್ಲಿ ಡಯಟ್ ಪೋಷನ್ ಪ್ಲೇಟ್ಸ್ನ ತರಿಸಿದ್ದೀನಿ. ನಿಮಗೆ ರೌಂಡ್ ಬೇಕಾದರೆ ನೀವು ಅದೇ ಲಿಂಕ್ ಪ್ರೆಸ್ ಮಾಡಿದಾಗ ಸ್ವೈಪ್ ಮಾಡಿದ್ರೆ ಇಡ್ಲಿ ಪ್ಲೇಟ್ಸ್ ಆಗಿರ್ಬೋದು, ನಾರ್ಮಲ್ ಪ್ಲೇಟ್ಸ್ ಆಗಿರ್ಬೋದು, ಈ ಥರದ್ದು ಕೂಡ ಇರುತ್ತೆ. ಇದರಲ್ಲಿ ನಾವು ವೆರೈಟೀಸ್ ಹಾಕ್ಕೊಂಡು ಈ ಹಬ್ಬ ಆ ಥರದ್ದೆಲ್ಲ ಮಾಡಿದಾಗ, ಇಲ್ಲ ಡಯಟ್ ಮಾಡ್ತಿದ್ದೀವಿ ಅಂದಾಗ ಪಲ್ಯ, ಸಾಂಬಾರು, ಅನ್ನ, ಮುದ್ದೆ ಆ ಥರ ಸಾಂಬಾರು ಹಾಕ್ಕೊಂಡು ನಾವು ಕೂಡ ತಿನ್ಬೋದು. ಇದರಲ್ಲಿ ಎಲ್ಲನೂ ಒಂದಿಷ್ಟು ಅಂತ ಹಾಕ್ಕೊಂಡು. ಇನ್ನೂ ಒಂದು ಪ್ರಾಡಕ್ಟ್ ಬಂದಿದೆ, ಏನಂತ ಹೇಳಿದ್ರೆ ಗ್ಲಾಸ್ ಐಟಮ್. ಇದು ಏನಕ್ಕೆ ಅಂತ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ. ಸೊ ಇವಾಗ ಎಲ್ಲರ ಮನೇಲೂ ಓವನ್ ಇದ್ದೇ ಇದೆ. ಓವನ್ ಅಂದರೆ ನಿಮ್ಗೆ ಗ್ರಿಲ್ ಮಾಡೋಕ್ಕಿಲ್ಲ, ಬೇರೆ ಏನು ಕೇಕ್ ಮಾಡೋಕ್ಕಿಲ್ಲ ಅಂದ್ರೂ ಅಟ್ಲೀಸ್ಟ್ ಹಾಟ್ ಮಾಡೋದಕ್ಕಂತೂ, ಬಿಸಿ ಮಾಡೋದಕ್ಕಂತೂ ಎಲ್ಲ ಓವನ್ ತೊಗೊಂಡಿರ್ತೀರ. ಸೊ ಅದರಲ್ಲಿ ಮಿಸ್ಟೇಕ್ ಮಾಡೋ ಅಂಥದ್ದು ಏನಂತ ಹೇಳಿದ್ರೆ, ಪ್ಲಾಸ್ಟಿಕ್ ಬೌಲ್ನ ಯೂಸ್ ಮಾಡ್ತೀರ. ಸೊ ಅವ್ರು ಹೇಳಿರ್ತಾರೆ ಪ್ಲಾಸ್ಟಿಕ್ ಬೌಲ್ನ ಯೂಸ್ ಮಾಡಬಾರ್ದು ಅಂತ ಹೇಳಿ. ನಾವು ತಗೊಳ್ಳುವಾಗಲೇ ಹೇಳಿರ್ತಾರೆ ಗ್ಲಾಸ್ ಐಟಮ್ಸ್ನ ಯೂಸ್ ಮಾಡಬೇಕು ಅಂತೇಳಿ. ಪ್ಲಾಸ್ಟಿಕ್ ಮತ್ತು ಸ್ಟೀಲ್ ಅಂತೂ ಇಡೋ ಹಾಗೆ ಇಲ್ಲ ಬಿಡಿ, ಬಟ್ ಪ್ಲಾಸ್ಟಿಕ್ನ ಯೂಸ್ ಮಾಡಬಾರ್ದು. ಅದರಲ್ಲಿ ನಾವು ಏನಾದರೂ ಇಟ್ಟರೆ ಬಿಸಿಯಾಗಿ ಮೆಲ್ಟ್ ಆಗುತ್ತೆ ಅದು. ಸೊ ನಾನು ಮುಂಚೆ ಮಾಡಿದ್ದೀನಿ, ನಾನು ಮಾಡಿರೋ ತಪ್ಪುಗಳನ್ನ ನೀವು ಮಾಡಬೇಡಿ ಅಂಥೇಳಿ ಶೇರ್ ಮಾಡ್ತಿದ್ದೀನಿ ಅಷ್ಟೇ. ಸೊ ಅದರಲ್ಲಿ ನಾವು ಬಿಸಿಗಿಟ್ಟಾಗ ಅದರಲ್ಲಿರೋ ಸುತ್ತ ಏನು ಫುಲ್ ಸುತ್ತ ಸುಟ್ಟೋದಂಗಾಗಿ ಆ ಪ್ಲಾಸ್ಟಿಕ್ ಕೂಡ ಇದಾಗಿರುತ್ತೆ. ಸೊ ದಯವಿಟ್ಟು ಮಕ್ಳಿಗೆ ಊಟ ಕೊಡ್ತಿರ್ತೀರ ಹೇಳ್ದಂಗೆ ನಾವು ಅದನ್ನು ಯೂಸ್ ಮಾಡ್ತಿರಲ್ಲ, ಯಾಕೆಂದರೆ ಕಾಸ್ಟ್ಲಿ ಇರುತ್ತೆ ಆ ಥರ ಅಂತೇಳಿ.
ಇವಾಗ ಯಾವುದೂ ಕಾಸ್ಟ್ಲಿ ಇಲ್ಲ, ಎಲ್ಲ ಕೂಡ ಕಡಿಮೆಗೆ ಸಿಗ್ತಾ ಇದೆ. ಸೊ ಅದು ಆನ್ಲೈನಲ್ಲಂತೂ ತುಂಬ ಕಡಿಮೆಗೆ ಸಿಗುತ್ತೆ. ನೀವು ನಾರ್ಮಲ್ ಶಾಪಲ್ಲಿ ಹೋಗಿ ಹುಡ್ಕೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ನಮ್ಗೆ ಮನೆ ಮುಂದೆನೇ ಬೇಕಂದರೆ ಆನ್ಲೈನಲ್ಲಿ ನೀವು ಬುಕ್ ಮಾಡ್ಕೋಬೋದು. ಸೊ ಆನ್ಲೈನಲ್ಲಿ ಮನೆ ಮುಂದೆ ನಿಮಗೆ ಬರುತ್ತೆ, ನೀವು ಹೋಗೋ ಅವಶ್ಯಕತೆ ಇರಲ್ಲ, ಏನಿಲ್ಲ. ಇದರಲ್ಲಿ ನನಗೆ 3 ಪೀಸಸ್ ಬಂದಿದೆ. ಸೊ ಒಂದು ಸ್ಮಾಲು, ಒಂದು ಬಿಗ್ ಆ್ಯಂಡ್ ಅನದರ್ ಒನ್ ಇದಕ್ಕಿಂತ ಸ್ವಲ್ಪ ದೊಡ್ಡದು ಅಂತ ಹೇಳ್ಬೋದು. ಸೊ 3 ಪೀಸಸ್ ಬಂದಿದೆ. 3 ಪೀಸಸಲ್ಲಿ ನೀವು ಏನಾದರೂ ಬಿಸಿ ಮಾಡ್ಕೋಬೋದು. ಸೊ ನೀವೇನಾದರೂ ಮಾಡಬೇಕು ಅಂತ ಅಂದ್ರೂ ಕೂಡ ಆದಷ್ಟು ಗ್ಲಾಸ್ ಐಟಮ್ಸ್ನೇ ಯೂಸ್ ಮಾಡಿ. ಕೇಕಿಗೆಲ್ಲ ಮೋಲ್ಡ್ ಬಂದಿರುತ್ತೆ, ಅದು ಮೆಟಲ್ ಅದರದ್ದೇ ಅಂತಲೇ ಬಂದಿರುತ್ತೆ, ಆ ಥರದ್ದನ್ನು ಯೂಸ್ ಮಾಡಿ. ನೀವು ಯಾವುದೋ ಸಿಕ್ತು ಅಂತ ಹೇಳಿಬಿಟ್ಟು ಅದನ್ನ ಇಡೋಕ್ಕೆ ಹೋಗ್ಬೇಡಿ. ಫಸ್ಟ್ ಆಫ್ ಆಲ್ ನೀವು ಹೇಳ್ಬೇಕಂದ್ರೆ ಸ್ಟೀಲ್ ಐಟಮ್ಸ್ನ ಓವನಲ್ಲಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ಬಟ್ ನಾನು ಹೇಳೋ ಕರ್ತವ್ಯ ನಾನು ಹೇಳ್ತಾ ಇದ್ದೀನಿ. ಸೊ ಇದರಲ್ಲಿ 3 ಪೀಸಸ್ ಬಂದಿದೆ. ಮಿಲ್ಚನ್ ಅಂತ ಇದರಿಂದ ಬ್ರ್ಯಾಂಡಿಂದ ನಿಮಗೆ ಗೊತ್ತಾಗುತ್ತೆ. ಆ ಬ್ರ್ಯಾಂಡೆಲ್ಲ ನಾನು ಹಾಕಿರ್ತೀನಿ, ಯಾವ ಬ್ರ್ಯಾಂಡ್ ಬೇಕು ಅನ್ನೋದನ್ನು ನೀವು ಚೂಸ್ ಮಾಡ್ಬೋದು. ಲಿಂಕ್ ಸಿಕ್ಕಿದಾಗ ನಿಮಗೆ ಸ್ವೈಪ್ ಮಾಡಿದ್ರೆ ನಿಮಗೆ ಮೋರ್ ಆಪ್ಷನ್ಸ್ ಎಲ್ಲ ಸಿಗುತ್ತೆ. ಸೊ ಪ್ರೈಸ್ ವೈಸು ಕೂಡ ಕಡಿಮೆ ಇರೋದು ಇರುತ್ತೆ, ಜಾಸ್ತಿ ಇರೋದು ಇರುತ್ತೆ. ನೀವು ಚೂಸ್ ಮಾಡ್ಕೋಬೋದು ಯಾವ್ದು ಬೇಕು ಅಂತೇಳಿ. ಸೊ ಇದಂತೂ ಮಸ್ಟ್ ಬೈ, ಎಲ್ಲ ಕೂಡ ಮಸ್ಟ್ ಬೈ ಅಂತಲೇ ಹೇಳ್ತಿದ್ದೀನಿ ಅಂದ್ಕೊಂಬಿಡಿ. ಎಲ್ಲ ಕೂಡ ಮಸ್ಟ್ ಬೈ ಮಾಡಬೇಕಾದಂಥದ್ದೇ ಐಟಮ್ಸ್ಗಳನ್ನ ನಾನು ಶೇರ್ ಮಾಡ್ತೀನಿ, ಇಲ್ಲಾಂದರೆ ಯಾವುದೇ ಥರದ ಐಟಮ್ಸ್ನ ನಾನು ಶೇರ್ ಮಾಡಲ್ಲ. ಬಿಕಾಸ್ ಫುಡ್ಡು ನಮ್ಮ ಹೊಟ್ಟೆ ಒಳಗೆ ಹೋಗೋದ್ರಿಂದ ನಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಪದೇ ಪದೇ ಹೇಳ್ತಿದ್ದೀನಿ ಅಂತ ಅಂದ್ಕೊಬೇಡಿ, ತುಂಬ ಡ್ರ್ಯಾಗ್ ಮಾಡ್ತೀನಿ ಅಂತಲೂ ಕೂಡ ಅಂದ್ಕೋಬೇಡಿ. ಬಿಕಾಸ್ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್. ನವಡೇಸ್ ನಾವು ಏನೇ ಇದಾದ್ರೂ ಎಷ್ಟು ಪ್ರಾಬ್ಲಮ್ ಆಗುತ್ತೆ, ಏನಾದರೂ ಹಾಸ್ಪಿಟಲ್ಗೆ ಹೋಗಬೇಕು ಆ ಥರದ್ದು ಈ ಥರದ್ದು ಅಂತೆಲ್ಲ ಹೇಳಿದಾಗ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ನಮ್ಮ ಹೆಲ್ತನ್ನ ನಾವೇ ಕಾಪಾಡ್ಕೋಬೇಕು. ಎಷ್ಟು ದಿನ ಇರ್ತೀವೋ ಏನೋ ನಾವು ಗೊತ್ತಿಲ್ಲ, ಬಟ್ ಇರೋ ಅಷ್ಟು ದಿನದಲ್ಲಿ ನಾವು ಚೆನ್ನಾಗಿರಬೇಕು, ಬೇರೆಯವ್ರನ್ನೂ ಕೂಡ ಚೆನ್ನಾಗಿಟ್ಟಿರಬೇಕು ಅನ್ನೋದು ನನ್ನ ಪಾಲಿಸಿ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಆಯಿಲ್ ಸ್ಪ್ರೇ ಆ್ಯಂಡ್ ಪೋರಿಂಗ್ ಬಾಟಲ್ ಅಂತಲೇ ಹೇಳ್ಬೋದು. ನಾವು ಆಯಿಲ್ ಬಾಟಲ್ ನಮ್ಮ ಅಡುಗೆ ಮನೆಯಲ್ಲಿ ಒಂದು ಸ್ಪೂನ್ ಹಾಕಿ ಇಟ್ಕೊಂಡಿರ್ತೀವಿ, ಏನಾದರೂ ಚಪಾತಿ ಎಲ್ಲ ಮಾಡಿದಾಗ ಅದನ್ನು ಸ್ಪ್ರೆಡ್ ಮಾಡೋಕ್ಕೆ ಅಂತೇಳಿ. ಇಲ್ಲಾಂದರೆ ಎಣ್ಣೆ ಬೇರೆ ಬಟ್ಲಲ್ಲಾಗಿರ್ಬೋದು, ಒಗ್ಗರಣೆಗೆಲ್ಲ ಹಾಕೋಕ್ಕೆ ಅಂಥೇಳಿ ಬೇರೆ ಬಟ್ಲಲ್ಲೆಲ್ಲ ಇಟ್ಕೊಂಡಿರ್ತೀವಿ. ಸೊ ಇದರಲ್ಲಿ ಏನಂದರೆ ಇದನ್ನು ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಈ ಹೋಲ್ಸ್ ಇದೆಯಲ್ವಾ, ನೀರು ಕುಡಿಯೋ ಥರ ಬಾಟಲ್ ಥರ ಇರುತ್ತೆ. ಇದನ್ನು ಒಗ್ಗರಣೆ ಹಾಕುವಾಗ ಹಾಕಿದ್ರೆ ಹೆಲ್ಪ್ ಆಗುತ್ತೆ. ಮತ್ತು ಇದನ್ನು ಕ್ಲೋಸ್ ಮಾಡಿ ನೀವು ಚಪಾತಿ ಎಲ್ಲ ಮಾಡಬೇಕಾದ್ರೆ ಈ ಥರ ಸ್ಪ್ರೇ ಮಾಡಿದ್ರೆ, ಈ ಗಿಡಕ್ಕೆಲ್ಲ ನೀರು ಹಾಕ್ತಿರಲ್ವ, ಆ ಥರ ಸ್ಪ್ರೇ ಮಾಡಿದ್ರೆ ನಿಮಗೆ ಒಂದೇ ಕಡೆ ಕ್ಲೀನಾಗಿ ಚಪಾತಿಗೆಲ್ಲ ಬೀಳುತ್ತೆ ಅಂತ ಹೇಳ್ಬೋದು. ಸೊ ನೋಡಿ, ಇಲ್ಲಿ ನಾನು ತವ ಮೇಲೆ ಸ್ಪ್ರೇ ಮಾಡ್ತಿದ್ದೀನಿ. ಸೊ ಮುಂಚೆ ನಾವು ಏನು ಚಪಾತಿ ಆಗಿರ್ಬೋದು, ದೋಸೆ ಆಗಿರ್ಬೋದು, ಆ ಟೈಮಲ್ಲಿ ನಾವು ಸ್ಪೂನಲ್ಲಿ ಹಾಕ್ತೀವಿ. ಸ್ಪೂನಲ್ಲಿ ಹಾಕಿದಾಗ ಜಾಸ್ತಿ ಆಗುತ್ತೆ. ಯಾರು ಡಯಟ್ ಕಾನ್ಷಿಯಸ್ ಇರ್ತಾರೆ ಅಥವಾ ಎಣ್ಣೆ ಜಾಸ್ತಿ ತಿನ್ನಲ್ಲ ಅಂತಾರೆ ಅಂಥವ್ರಿಗೆ ಇದು ಹೆಲ್ಪ್ ಆಗುತ್ತೆ. ಇಲ್ಲ ನಾರ್ಮಲಾಗೂ ಕೂಡ ಹೆಲ್ಪ್ ಆಗುತ್ತೆ, ಏಕೆಂದರೆ ಆಯಿಲ್ ಜಾಸ್ತಿ ಬೀಳಲ್ವಲ್ಲ, ಅದು ಹಾಗಾಗಿ. ಅದಾದಮೇಲೆ ರಿಟರ್ನು ನೀವೇನಾದರೂ ಹಾಕೋತೀರ ಈ ಥರ ಅಂದಾಗ ರಿಟರ್ನ್ ಕೂಡ ನೀವು ಹಾಕ್ಕೊಂಡು ಮಾಡಬಹುದು. ಸೊ ತುಂಬಾ ಅಂದರೆ ಕಡಿಮೆ ಬೆಲೆಗೆ ತುಂಬಾ ವರ್ತ್ ಇಟ್ ಪ್ರಾಡಕ್ಟ್ ಬಂದಿದೆ ಅಂತ ಹೇಳ್ಬೋದು. ಸೊ ನೋಡಿ, ಯಾವ ಕಡೆನೂ ಅತಿ ಜಾಸ್ತಿನೂ ಇಲ್ಲ, ಅತಿ ಕಡಿಮೆನೂ ಇಲ್ಲ, ನಾರ್ಮಲಾಗಿ ಎಣ್ಣೆ ಹಾಕ್ದಂಗಿದೆ. ನಾವು ಸ್ಪೂನಲ್ಲಿ ಹಾಕ್ದಾಗ ಏನಾಗುತ್ತೆ, ಎಲ್ಲ ಜಾಸ್ತಿ ಒಂದು ಕಡೆಗೆ ಜಾಸ್ತಿ ಒಂದು ಕಡೆಗೆ ಕಡಿಮೆ ಬೀಳುತ್ತೆ, ಆ ಥರ ಆಗುತ್ತೆ. ಮತ್ತು ನೀವು ಒಗ್ಗರಣೆ ಹಾಕುವಾಗ ಎಲ್ಲ ನೀವು ಪೋರ್ ಹಾಕ್ಕೊಂಡು ನೀವು ಇದು ಯೂಸ್ ಮಾಡಬಹುದು. ಒಂದಷ್ಟು ವಾಟರ್ ಗ್ಲಾಸ್ನ ಆರ್ಡರ್ ಮಾಡಿದ್ದೆ. ವಾಟರ್ ಗ್ಲಾಸಲ್ಲಿ ಮುಂಚೆ ಏನಾಗಿತ್ತು, ಪ್ಲೇನ್ ಬರ್ತಾಯಿತ್ತು, ಇವಾಗ ಡಿಸೈನ್ಸ್ ಕೂಡ ಬರೋಕ್ಕೆ ಶುರುವಾಗಿದೆ. ಸೊ ಮುಂಚೆ ಎಲ್ಲ ಒಂಥರ ಖಾಲಿ ಕಾಣ್ತಿತ್ತು. ಇವಾಗಲೂ ಕೂಡ ಇದರಲ್ಲಿ ಡಿಸೈನ್ ನೋಡಿ, ಫ್ಲವರ್ಸ್, ಈ ಕಡೆನೂ ಫ್ಲವರ್ಸ್ ಇದೆ, ಈ ಕಡೆನೂ ಫ್ಲವರ್ಸ್ ಇದೆ. ಏನಾದರೂ ಇದರಲ್ಲೂ ಅಷ್ಟೇ, ಕಾಫಿ ಗ್ಲಾಸಲ್ಲೂ ತೋರಿಸಿದ್ನಲ್ವ, ಈ ಥರ ಒಂದು ಸೆಟ್ ಮಾಡ್ಕೊಳ್ಬೋದು. ತಟ್ಟೆಗೂ ಕೂಡ ಆ ಥರನೇ ಬಂದಿದೆ. ಸೊ ಸ್ಟೀಲ್ ತಟ್ಟೆಲ್ಲೂ ಕೂಡ ಇವಾಗ ಬರ್ತಾ ಇದೆ, ಎಲ್ಲ ಒಂದು ಮ್ಯಾಚ್ ಥರ ಮಾಡ್ಬೋದು. ಈವನ್ ಸ್ಪೂನಲ್ಲೂ ಕೂಡ ಬರ್ತಿದೆ. ಸೊ ನೋಡಿ, ಇದು ಅಷ್ಟೇ, ನಾವೇನಾದರೂ ಬಿಸಿ ನೀರು ಕುಡಿಬೇಕು, ಕಾಫಿ ಕುಡಿಬೇಕು ಅಂದಾಗಲೂ ಕೂಡ ಯೂಸ್ ಆಗುತ್ತೆ. ಬಿಸಿ ನೀರು ಕುಡಿಬೇಕು ಅಥವಾ ಏನಾದರೂ ಡ್ರಿಂಕ್ಸ್ ಇರುತ್ತಲ್ಲ, ಮಾರ್ನಿಂಗ್ ಟೈಮ್ ತೊಗೊಳ್ಳೋವಂಥದ್ದು ಹೆಲ್ತಿ ಡ್ರಿಂಕ್, ಆ ಥರದಕ್ಕೂ ಕೂಡ ಯೂಸ್ ಆಗುತ್ತೆ. ಮಾಡಿದ್ರೆ ಗ್ಲಾಸ್ ಯೂಸ್ ಮಾಡಿ. ಗ್ಲಾಸಲ್ಲಿ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಜ್ಯೂಸ್ ಕುಡಿತೀನಿ ಅಂದರೆ ಅದಕ್ಕೂ ಕೂಡ ಪ್ಲಾಸ್ಟಿಕ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಈ ಸ್ಟೀಲ್ ಗ್ಲಾಸಸ್ಸು ಅಷ್ಟೇ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಏನು ನಾನು ಹೇಳೋವಂಥದ್ದಿಲ್ಲ, ನೀರಿಗೆ ಅಂತೇಳಿ ಕುಡಿಯೋದಕ್ಕೆ ಹೆಲ್ಪ್ ಆಗುತ್ತೆ. ನಾನು ಇದು 12 ಗ್ಲಾಸಸ್ ತರಿಸಿದೆ, ಕಾಫಿ ಗ್ಲಾಸ್ನ 6 ಗ್ಲಾಸ್ ಅಷ್ಟೇ ತರಿಸಿದೆ. ಸೊ ಇದು 12 ಗ್ಲಾಸು ವರ್ತ್ ಇಟ್ ಮನಿ ಅಂತ ಹೇಳ್ಬೋದು. ಇದರಲ್ಲೂ ಕೂಡ ನೀವು ಸ್ವೈಪ್ ಮಾಡಿದಾಗ 3 ಆಪ್ಷನ್ಸ್ ಕೊಟ್ಟಿದ್ದೀನಿ. ಸೊ ಯಾವ ಡಿಸೈನ್ ಕೂಡ ಚೇಂಜ್ ಇರೋವಂಥದ್ದು, ನೀವು ಸ್ವೈಪ್ ಮಾಡಿ ನೋಡಿದ್ರೆ ನಿಮಗೆ ರೈಟ್ ಟು ಲೆಫ್ಟ್ ನಿಮಗೆ ಆಪ್ಷನ್ಸ್ಗಳು ಸಿಗುತ್ತೆ. ಸೊ ಗ್ಲಾಸ್ ಐಟಮ್ಸು ಗುಡ್ ಕ್ವಾಲಿಟಿದನ್ನು ಯೂಸ್ ಮಾಡಿದ್ರೆ ಬೆಟರ್. ಈ ಕಮ್ಮಿಗೆಲ್ಲ ಸಿಗುತ್ತೆ ಅಂತ ಹೇಳಿದ್ನಲ್ವ, ಬಬಲ್ಸ್ ಬರುತ್ತೆ ನಿಮಗೆ ಅಂತೇಳಿ ಮುಂಚೆನೇ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಲ್ಲ, ಮುಂಚೆನೇ ಮಾಡಿರೋದ್ರಿಂದ. ಸೊ ಗುಡ್ ಫಾರ್ ಇದು ಅಂತ ಹೇಳ್ಬೋದು. ಚೆನ್ನಾಗಿದೆ ಪ್ರಾಡಕ್ಟು ಕೂಡ.
ಸೊ ಏನಂದರೆ ನೋಡ್ಕೊಳ್ಳಿ, ಮಕ್ಳಿಗೆ ಕೊಡ್ತಿರ್ತೀರ, ಚಿಕ್ಕ ಚಿಕ್ಕ ಮಕ್ಳಿಗೆ ಕೊಟ್ಟಾಗ ಅವರಿಗೆ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಚಿಕ್ಕವರಾಗಲಿ ದೊಡ್ಡವರಾಗಲಿ, ಹೆಲ್ತ್ ಈಸ್ ಎ ಹೆಲ್ತ್, ಮನುಷ್ಯ ಈಸ್ ಎ ಮನುಷ್ಯ, ಚಿಕ್ಕವರಾಗಲಿ ದೊಡ್ಡವರಾಗಲಿ. ಸೊ ಪದೇ ಪದೇ ಹೇಳ್ತಿದ್ದೀನಿ ಅಂತ ಅಂದ್ಕೊಬೇಡಿ, ಡ್ರ್ಯಾಗ್ ಮಾಡ್ತಿದ್ದೀನಿ ಅಂತಲೂ ಕೂಡ ಅಂದ್ಕೊಬೇಡಿ, ನಾನು ಮುಂಚೆ ಹೇಳ್ದಂಗೆ. ಸೊ ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ. ಡಿಸ್ಕ್ರಿಪ್ಷನಲ್ಲಿ ಎಲ್ಲಾದರೂ ಲಿಂಕ್ ಕೊಟ್ಟಿರ್ತೀನಿ, ನೀವು ಥ್ರೂ ದಟ್ ಲಿಂಕ್ ನೀವು ಬೈ ಮಾಡಬಹುದು, ಇಲ್ಲ ನೀವೇ ಬೇಕಾದರೂ ಹೋಗಿ ಪರ್ಚೇಸ್ ಮಾಡ್ಕೋಬೋದು. ಆನ್ಲೈನ್ ಬೇಡ ನಮಗೆ ಅಂದರೆ, ಈಗೇನಂದರೆ ಆನ್ಲೈನಲ್ಲಿ ಮನೆ ಮುಂದೆನೇ ಬಂದುಬಿಡುತ್ತೆ, ನಾವು ಹೋಗೋ ಅವಶ್ಯಕತೆನೇ ಇರಲ್ಲ. ಈವನ್ ಒಂದು ಆಟೋ ಚಾರ್ಜ್ ಆಗಿರ್ಬೋದು ಅಥವಾ ಹೋಗೋ ಟೈಮ್ ಎಲ್ಲ ಸೇವ್ ಮಾಡ್ಬೋದು ಅನ್ನೋಂಗಿದ್ರೆ ನೀವು ಆನ್ಲೈನಲ್ಲಿ ಬುಕ್ ಮಾಡಿಕೊಂಡ್ರೆ ಮನೆ ಮುಂದೆನೇ ಬಂದಿರುತ್ತೆ ವಿತಿನ್ 1 day 2 day ಅಲ್ಲಿ. ಸೊ ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಯಾರೇನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ, ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನನಗೆ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್.